ನಮಸ್ಕಾರ ಸ್ನೇಹಿತರೆ, ನಾವು ಶಿಕಾರಿಪುರ ತಾಲೂಕು ಕೊಟ್ಟ ಗ್ರಾಮದಲ್ಲಿ ಅಂದರೆ ನಮ್ಮೂರಲ್ಲೇ ಇದ್ದೀವಿ. ನಮ್ಮ ಆತ್ಮೀಯ ಸ್ನೇಹಿತರಾದ ಪರಶುರಾಮ್ ಕೊಟ್ಟ ಅಂತ ಹೊಸಮನೆ ಅಂತ PK ಪರಶುರಾಮ್ ಅಂತ ಹೇಳ್ತೀವಿ ಅವರಿಗೆ. ಇವರು ಒಂದೂವರೆ ಎಕರೆ ತೋಟ ಅಂದರೆ ಒಂದು ಸಣ್ಣ ಗಿಡಗಳೆಲ್ಲ ಇರೋದ್ರಿಂದ ಒಂದು 750 ಗಿಡ ಫಸಲಿಗೆ ಬರ್ತಾಯಿದೆ. ಇದು ಸುಮಾರು ಒಂದು 9 ವರ್ಷದ ತೋಟ. ಈಗ ರೈತನ ಕೇಳೋಣ ಯಾವ ಸ್ಟಾರ್ಟಿಂಗಿಂದ ನಮ್ಮ GP ಹರಿಕ್ರಾಂತಿ ಪ್ರಾಡಕ್ಟನ್ನು ಯೂಸ್ ಮಾಡೋಕ್ಕೆ ಕೇಳಿದ್ವಿ ಮತ್ತು ನಮ್ಮ ಮಾಹಿತಿ ಹೇಗಿತ್ತು ಅಂತ. ನಮಸ್ಕಾರ ಪರಶುರಾಮ್ ಅವರೇ. ನಮಸ್ಕಾರ ರೀ ಸರ್. ಮೊದಲಿಂದ ಇದು ತೋಟ ಹೆಂಗಿತ್ತು, ನಾನು ಸಿಕ್ಕ ಮೇಲೆ ನಿಮಗೆ ಏನು ಅನುಕೂಲ ಆಯಿತು? ಸರ್, ಇದು ಮೊದಲಿಂದ ಒಂದು 15ರಿಂದ 20 ವರ್ಷದಿಂದ ನಾವು ನಾಟಿ ಮಾಡ್ಕೊಂತ ಬಂದಿರೋ ಜಮೀನು ಇದು. ಭತ್ತದ ಗದ್ದೆ. ಹಾಂ, ಇದರಲ್ಲಿ ಗೊಬ್ಬರ ಅನ್ನೋದು ಏನೇನು ಇದ್ದಿಲ್ಲ. ಸೀಮೆ ಗೊಬ್ಬರ ಹಾಕೋದು, ಬರೀ ಭತ್ತ ಬೆಳೆದು ಮಾಡ್ತಾ ಇದ್ದೀವಿ. ಇದರಲ್ಲಿ ಏನೇನು ಇದ್ದಿಲ್ಲ. ಆಮೇಲೆ ನಮ್ಮ ಫ್ರೆಂಡ್ ಸಂತೋಷ್ ಅಂತ ಹೇಳಿ ಸಿಕ್ಕರು. ನಾನು ಅಡಿಕೆ ಹಚ್ಚಿದೆ. ಅಡಿಕೆ ಹಚ್ಚಿದ ತಕ್ಷಣ ಈಗ ಅವರು ಸಿಕ್ಕರು. ಈ ಥರ ಏನು ಮಾಡ್ಬೇಕಂತ ನಾನು ಕೇಳಿದಾಗ ಅವ್ರು ಫಸ್ಟ್ ಕಾನಿ ಹೊಡೀರಿ ಅಂತ ಹೇಳಿದರು. 5 ವರ್ಷ ಆದಮೇಲೆ ಅವ್ನು ಕಾನಿ ಕೊಡೋಣ ಅಂತ ಹೇಳಿ ಕಾನಿ ಹೊಡ್ಸಿದ್ರು. ಕಾನಿ ಹೊಡ್ಸಿದ ಮೇಲೆ ಸುಣ್ಣ ಹಾಕ್ಸಿದ್ರು ಅವರು. ಸುಣ್ಣ ಹಾಕ್ಸಿದ ತಕ್ಷಣ ಆಮೇಲೆ ಕೆಲವೊಂದು ಅವರು ಪ್ರಾಡಕ್ಟ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರ ಪ್ರಾಡಕ್ಟ್ ಅಂದರೆ GP ಹರಿಕ್ರಾಂತಿ ಪ್ರಾಡಕ್ಟ್ ಅನ್ನ ಸ್ಟಾರ್ಟಿಂಗು ನಿಮಗೆ ಲಿಕ್ವಿಡ್ ಅನ್ನ ನಾವೇ ಮಾಡಿಸಿದ್ದು. ಹೌದು. ಪವರು ಅಂದರೆ ಸಾಯಿಲ್ ಟ್ರೀಟ್ಮೆಂಟು, ಸ್ಟಾರ್ಟ್ರು ವೈಟ್ ರೂಟ್ ಡೆವಲಪ್ಮೆಂಟ್ಗೆ, ಮತ್ತು ಬ್ಲೂಮು ಅಂದರೆ ಎಲ್ಲ ಪ್ರಾಡಕ್ಟ್ ಕಾರ್ಬನ್ ಇರ್ತಕ್ಕಂಥ ಸಾವಯವ ಇಂಗಾಲ ಇರ್ತಕ್ಕಂಥ ಪ್ರಾಡಕ್ಟನ್ನು ನಾವು ಕೊಟ್ವಿ. ಅದನ್ನ ಯಾವ ಥರ ಹಾಕಿದ್ರಿ ಸರ್? ಅವರು ಮೇಲ್ಗಡೆ ಸುತ್ತಿ ಹಾಕು ಅಂತ ಹೇಳಿದ್ರು. ಡ್ರಮ್ಮಲ್ಲಿ ಕಲಸಿ ಗಿಡ ಕಲಸಿ ಸುತ್ತಿಗೂ ನೀಟಾಗಿ ಹಾಕಿದೆ. ಒಂದೊಂದು ಎಷ್ಟೆಷ್ಟು ಹಾಕಿರಿ? ಒಂದೊಂದು ಲೀಟರ್ನ ಹಾಕಿದೆ ಸರ್. ಅದಾದ ನಂತರ ಸ್ಪ್ರೇ ಕೊಟ್ಟಿವಿ. ಅಂದ್ರೆ ನುಸಿ ರೋಗ ಸ್ಟಾರ್ಟ್ ಆಗೋದು, ಹಿಂಗ ಹರಳು ಉದುರೋದು, ಆಗ ಫೈಟ್ರು ನೀಮನ್ನ ಸ್ಪ್ರೇ ಕೊಟ್ಟಿವಿ. ಇದನ್ನ ವರ್ಷಕ್ಕೆ ಎಷ್ಟೊತ್ತಿ ಸ್ಪ್ರೇ ಮಾಡ್ತೀರಿ? ವರ್ಷಕ್ಕೆ 2 ಸಲ ಸ್ಪ್ರೇ ಮಾಡ್ತೇವೆ ಸರ್ ನಾವು. ಓಕೆ. ಆ ನಂತರ ಗೊಬ್ಬರ ಕೊಡ್ತಿದ್ದೇವೆ ಪ್ರತಿ ವರ್ಷನೂ. ಪೊಟ್ಯಾಶು ಅಥವಾ 10-26 ಕೊಟ್ಟಾಗ ನಿಮಗೆ ಈ ಗ್ರಾನುಲ್ಸು, ಭೂಮಿದನ್ನು, ಇದು ಕಾರ್ಬನ್ ಇರ್ತಕ್ಕಂಥದ್ದು, ಮತ್ತು ಶೀಲ್ಡು, ಟ್ರೈಕೋಡರ್ಮಾ, ಸೋಡಾಮನಸ್ ಈ ಥರ ಇರ್ತಕ್ಕಂಥದ್ದು, ಶಿಲೀಂಧ್ರನ ತಿಂದು ಬದುಕಂಥ ಜೀವಾಣುಗಳು ಇದರಲ್ಲಿದ್ದಾವೆ. ಓಕೆ ಸರ್, ಈಗ 9ನೇ ವರ್ಷದ ತೋಟ. ಹೋದ ವರ್ಷ 8ನೇ ವರ್ಷ 750 ಗಿಡಕ್ಕೆ ಎಷ್ಟು ಇಳುವರಿ ಬಂದಿತ್ತು ಸರ್? ಹೋದ ಸಲ 750 ಅಂತಂದ್ರೆ 50-60 ಬಂದಿರಲ್ಲ. ಬಟ್ ಒಂದು 680ರಿಂದ 700 ಗಿಡಕ್ಕೆ ಹಿಡ್ಕೊಂಡ್ರು ಒಂದು 103 ಕ್ವಿಂಟಲ್ ಆಗಿತ್ತು ಸರ್. ಅದು 103 ಕ್ವಿಂಟಲ್ ಭಾಳ ಚೆನ್ನಾಗ್ ಬಂದಿತ್ತು. ಇಲ್ಲಿ ಅಕ್ಕಪಕ್ಕ ತೋಟದ ನೋಡಿದ್ರು ನಮ್ದು ಔಟನ್ ಭಾಳ ಚೆನ್ನಾಗ್ ಬಂತು. ಈ ಸಲ ಹೆಚ್ಚು ಕಮ್ಮಿ ಅವ್ರು ಅಡಿಕೆ ಕೇಣಿ ಮಾಡೋರ್ನೇ ಕರ್ಸಿ ನಾವು ಕೇಳಿದಾಗ ಒಂದು 145ರಿಂದ 50 ಕ್ವಿಂಟಲ್ ಆಕತಿ ಅಂತಾನು ಹೇಳ್ತಾ ಇದಾರೆ ಸರ್. ಅಂದ್ರೆ ಅಡಿಕೆ ಕೇಣಿ ಮಾಡಕ್ ಬಂದ್ರೆ 140-50 ಕ್ವಿಂಟಲ್ ಅಡಿಕೆ ಆಗುತ್ತೆ ಅಂದ್ರು. ಹೌದು ಸರ್. ಸರ್, ಈಗ ನಿಮಗೆ ಹೋದ ವರ್ಷದಿಂದ ಗೊಬ್ಬರ ಕಡಿಮೆ ಮಾಡ್ತಾ ಇದ್ರಿ 2-3 ವರ್ಷದಿಂದ ನಮ್ಮ ಪ್ರಾಡಕ್ಟ್ ಬಳಕೆ ಮಾಡಿದ್ಮೇಲೆ ನಿಮಗೆ ಮೆಥಡ್ ಸಹಿತ ಚೇಂಜ್ ಆಗಿದೆ. ಇದರಿಂದ GP ಹರಿಕ್ರಾಂತಿ ಪ್ರಾಡಕ್ಟು ಮತ್ತು ನಮ್ಮ ಮಾಹಿತಿ ಜನರಿಗೆ ಅನುಕೂಲ ಆಗುತ್ತಾ? ಅನುಕೂಲ ಆಗುತ್ತೆ ಸರ್. ದಯವಿಟ್ಟು ಎಲ್ಲರೂ ಇದನ್ನೇ ಮಾಡ್ಬೇಕಂತ ಹೇಳಿ ನಾವು ಇದು ಮಾಡ್ತೀವಿ. ಜೊತೆಗೆ ತುಂಬಾ ರೈತರು ನೀವು ಬಾಳೆಕಾಯಿ ವ್ಯಾಪಾರ ಮಾಡೋದ್ರಿಂದ ನಮ್ಮ ಪ್ರಾಡಕ್ಟ್ ಅನ್ನು ತುಂಬಾ ಜನರಿಗೆ ಕೊಡ್ಸಿರಿ. ಭಾಳ ಕೊಡ್ಸೀನಿ ಸರ್. ಅದು ಬಾಳೆ ಪನಾಮ ರೋಗ ಇರ್ಬೋದು, ಅಡಿಕೆ ಇರ್ಬೋದು, ಕೊಡಿಸಿದಾಗ ಸಹಿತ ರೈತರು ನಿಮಗೆ ಈಗ ಏನು ಹೇಳ್ತಿದ್ದಾರೆ ಸರ್ ಅಲ್ಲಿ? ಸರ್, ಈ ಥರದ್ದೇ ಮಾಡ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಹೋದ್ಸಲಿ ನಾನು ಕೊಟ್ಟು ನಾವು ಬಾಳೆಕಾಯಿ ವ್ಯಾಪಾರದಲ್ಲಿ ಇದು ಮಾಡ್ತಾವಲ್ಲ, ಅದರಲ್ಲೆಲ್ಲ ಅವರು ಭಾಳ ಹೇಳೋರು. ಹಂಗ ಗೊಬ್ಬರ ಹಾಕಿದ್ರು ಪರ್ಸಣ ಕಾಯಿ ಉದುರ್ತೈತಿ, ಹಣ್ಣೊಡಕ ಹಂಗೆ ಹಿಂಗೆ ಅಂತ ಹೇಳೋರು. ಇದನ್ನ GP ಕೊಟ್ಟ ಮೇಲೆ ಭಾಳ ಚೆನ್ನಾಗಿ ಬಂದತಿ ಪರ್ಸಣ ಅಂತ ಹೇಳ್ತಾರೆ. ಅವರು 106 ತೋಟಗಳು ನಮಗೂ ಕೊಡ್ತಾರೆ, ಬಾಳೆಕಾಯಿ ಕಡೆಯವರಿಗೆ, ಅವರಿಗೂ ಅಷ್ಟರಿಗೆ ನಾನು ಇದೇ ಮಾಹಿತಿನೇ ಕೊಡ್ತಾನೆ ಸರ್. ಸರಿ ಸರ್, ಈಗ ಗೊಬ್ಬರ ಹಾಕ್ಲಿಕ್ಕೆ ರೆಡಿ ಮಾಡಿರಿ, ಯಾಕಂದ್ರೆ ಗರ್ಭ ಕಟ್ತಾ ಐತೆ. ಈಗ ನಮ್ಮ ಪ್ರಾಡಕ್ಟ್ ಅನ್ನ ಯಾವ್ದು ಬಳಕೆ ಮಾಡ್ತೀರಿ? ಈಗ 2-3 ಸಂತೋಷ ಏನು ಹೇಳ್ತಾರೆ ನಮ್ಮ ಫ್ರೆಂಡ್. ಅದೇ ಈಗ ನೀವು ಗ್ರಾನುಲ್ಸ್, ಶೀಲ್ಡ್ ಅನ್ನ ಸೇರಿಸಿ ಗೊಬ್ಬರ ಜೊತೆ ಸೇರಿಸಿ ಕೊಡ್ರಿ. ಓಕೆ, ಥ್ಯಾಂಕ್ ಯು ಸರ್. ನಿಮ್ದೊಂದು ಫೋನ್ ನಂಬರ್ ಹೇಳ್ರಿ, ರೈತರಿಗೆ ಏನಾರ ಮಾಹಿತಿ ಬೇಕಾದ್ರೆ ಕೊಡಂತ್ರಿ. 9916 89 33 46. ಓಕೆ ಸ್ನೇಹಿತರೆ, ಈ ರೈತರ ಹತ್ರ ನೀವು ಫೋನಲ್ಲಿ ಮಾತಾಡ್ಬೋದು, ತೋಟ ನೋಡ್ಬೋದು. ಸುಮಾರು ಜನ ನಿಮ್ಮ ತೋಟ ನೋಡಿ ಶಿಕಾರಿಪುರದಲ್ಲಿ ಕೆಲವರು ಬಳಕೆ ಮಾಡ್ತಾ ಇದಾರೆ. ನಾವೇ ಕರ್ಕೊಂಬಂದು ತೋರಿಸಿವಿ, ಅವರು ಸಹಿತ ತುಂಬಾ ರಿಸಲ್ಟ್ ಇದೆ ಅಂತ ಹೇಳ್ತಾರೆ. ಓಕೆ, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.